ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಲಪತಿ ಸರ್, ಈಗ ಇಡೀ ಕೇಸ್ಗಳಲ್ಲಿ ಸುಜಾತ ಭಟ್ ಅವರ ವಿಚಾರ ಬಂತು. ಅಂದರೆ ನನ್ನ ಮಗಳು ಅನನ್ಯ ಭಟ್ಟು ಕಾಣೆ ಆಗಿಬಿಟ್ಟಿದ್ದಾಳೆ, ಮೆಡಿಕಲ್ ಓದ್ತಾ ಇದ್ಲು. ಆ ಮಗಳು ಅನನ್ಯ ಭಟ್ಟೆ ಅಲ್ಲ, ಇದು ಯಾರೋ ಕೊಡಗಿನ ವಾಸಂತಿ ಫೋಟೋ ನೀವು ತೋರಿಸಿದ್ದೀರಿ. ಕೊಡಗಿನ ವಾಸಂತಿ ಕೂಡ 2007ರಲ್ಲಿ ಅವರು ಮದುವೆ ಆಗಿತ್ತು, ಆನಂತರ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಎಲ್ಲ ಚರ್ಚೆಗಳು ಬಂತು ಸರ್. ಪದ್ಮಲತಾ ಕೇಸ್ ಬಂತು, ಯಾವುದೋ ಮಾವುತ ಆ ಕೇಸ್ ಬಂತು. ಇಲ್ಲಿ ಆಗ್ರಹ ಇರೋದೇನು ಗೊತ್ತಾ ಸರ್, ಒಬ್ಬ ದೂರುದಾರ ಆಚೆ ಬಂದ ಮೇಲೆ ನಮಗೀಗ ಈ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ, ಕಾನೂನು ಪ್ರಕ್ರಿಯೆಗಳ ಮೇಲೆ, ಪೊಲೀಸ್ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಬಂದಿದೆ. ಈಗ ನಮಗೆ ನ್ಯಾಯ ಸಿಗೋ ವಿಶ್ವಾಸ ಮೂಡಿ ಬರ್ತಾ ಇದೆ. ಕಾರಣ ಆ ದೂರುದಾರನನ್ನು ಕರ್ಕೊಂಡು ಹೋಗಿ ಆಗಿಸಿದ್ದಾರೆ. ನಮಗೂ ಧೈರ್ಯ ಬಂತು, ನಮಗೂ ಇಲ್ಲಿ ಅನ್ಯಾಯ ಆಗಿಬಿಟ್ಟಿದೆ, ನಮಗೊಂದು ಭಾವನೆ ಇದೆ, ಮರು ತನಿಖೆ ಮಾಡಿ. ಇಸ್ ಇಟ್ ರಾಂಗ್? ನೋಡಿ, ನನ್ನ ಒನ್ ವರ್ಡ್ ನನ್ನ ಅನಿಸಿಕೆ ಇದು. ಓಕೆ, ಯಾಕಂದರೆ ನನ್ನ ಅನಿಸಿಕೆನ ಸರ್ಕಾರ ಕೇಳುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅಲ್ಲ ನಮ್ಮ ವ್ಯವಸ್ಥೆ ಕೇಳುತ್ತೋ ಇಲ್ವೋ ಗೊತ್ತಿಲ್ಲ. ಈ ಕೇಸ್ನ ಇಷ್ಟೆಲ್ಲ ಕಾಂಟ್ರವರ್ಸಿ ಇರೋದ್ರಿಂದ ಇಲ್ಲ CBIಗಾದರೂ ಹ್ಯಾಂಡ್ ಓವರ್ ಮಾಡಬೇಕು, ಇಲ್ಲ NIAಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಕೈ ತೊಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಈ ಕೇಸಿಗೆ ನಿಜವಾದ ನ್ಯಾಯನ ದೊರಕಿಸ್ಕೊಡ್ತಾರೆ. ಯು ಡೋಂಟ್ ಬಿಲೀವ್ ಇನ್ ದಿ ಸಿಸ್ಟಮ್? ನಾನು ಹಂಗಂತ ಹೇಳ್ತಾ ಇಲ್ಲ, ನನ್ನ ಸಿಸ್ಟಮ್ ಮೇಲೆ ಬಿಲೀವ್ ಮಾಡ್ತಿಲ್ಲ. ಇಷ್ಟೆಲ್ಲ ಕಾಂಟ್ರವರ್ಸಿ ಆಗಿರೋದ್ರಿಂದ ಕಾಂಟ್ರವರ್ಸಿ ಇಲ್ದಿರೋಂಥ ಒಂದು ವ್ಯವಸ್ಥೆಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಮಗೆ ನಿಜವಾದ ನ್ಯಾಯ ದೊರಕುತ್ತೆ. ಸತ್ತಿರೋರ್ಗೂ ಅಷ್ಟೇ, ನಮ್ಮ ಜನರಿಗೂ ಒಂದು ನಿಜವಾದ ವ್ಯವಸ್ಥೆ ನ್ಯಾಯ ಸಿಗುತ್ತೆ ಸರ್, ಈಗ ರೇಣುಕಾಸ್ವಾಮಿ ಸೆಲೆಬ್ರಿಟಿ ಅಲ್ಲ, ರೇಣುಕಾಸ್ವಾಮಿ ದೊಡ್ಡ ಸೂಪರ್ ಸ್ಟಾರ್ ಆಗಿರಲಿಲ್ಲ. ರೇಣುಕಾಸ್ವಾಮಿ ಕೊಲೆ ಆಗುತ್ತೆ, ಕೊಲೆ ಆದಾಗ ಅದ್ರ ಬಗ್ಗೆ ಚರ್ಚೆಗಳು ನಡೀತವೆ, ದೂರ ಆಗುತ್ತೆ. ಇದೇ ದೂರಲ್ಲಿ ರಾಜ್ಯದ ಪ್ರಭಾವಿ ಪ್ರಖ್ಯಾತ ಸೆಲೆಬ್ರಿಟಿ ನಟ ಒಬ್ಬ ಆರೋಪಿಯಾಗಿ ಏಟುವಾಗಿ ನಿಂತ್ಕೊಂಡ್ಬಿಡ್ತಾನೆ. ಇದೇ ವ್ಯವಸ್ಥೆಯಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಭಾಗದಲ್ಲಿ ಅವನಿಗೆ ಬೇಲ್ ಸಿಗಲ್ಲ, ಹೈಕೋರ್ಟಲ್ಲಿ ಬೇಲ್ ಸಿಗುತ್ತೆ, ಸುಪ್ರೀಂ ಕೋರ್ಟ್ ವಜಾ ಮಾಡುತ್ತೆ ಸರ್. ಸೇಮ್ ಪೊಲೀಸ್ ವ್ಯವಸ್ಥೆನೇ, ಇದೇ ವ್ಯವಸ್ಥೆ. ರೇಣುಕಾಸ್ವಾಮಿ ಪ್ರಭಾವಿ ಆಗಿರಲಿಲ್ಲ. ಈ ಥರ ಮಾಡಿದಾಗ ಅದೇ ಪೊಲೀಸ್ ವ್ಯವಸ್ಥೆ ಇನ್ನೊಂದು ಭಾಗ, ಇನ್ನೊಂದು ಟೀಮಲ್ಲಿ ವರ್ಕ್ ಮಾಡ್ತಾ ಇದೆ. ಇದ್ರಲ್ಲಿ ನಾವು ನಂಬ್ತೀವಿ, ಅದ್ರಲ್ಲಿ ನಾವು ನಂಬಲ್ಲ ಅಂತನಾ? ನೋಡಿ, ನೀವು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಒಂದು ತಲೆಬುರುಡೆನ ಅಗದು ಎತ್ಕೊಂಬರೋದಕ್ಕೆ ಯಾರಿಗೆ ಅಧಿಕಾರ ಇದೆ? ತುಂಬ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ ನಾನು. ಒಬ್ಬ ಐದರ್ ಅಸಿಸ್ಟೆಂಟ್ ಕಮಿಷನರ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಕಮಿಷನರ್ ಅಥವಾ DC ಮಾತ್ರನೇ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪವರ್ಸ್ ಇರೋದು. ಅವನು ಆರ್ಡ್ರ್ ಕೊಟ್ಟರೆ ಮಾತ್ರನೇ ಅದು ತಹಶೀಲ್ದಾರ್ ಅಥವಾ AC ಬಂದು ನಿಂತ್ಕೊಂಡು ಡಾಕ್ಟರ್ಸ್ನ ಕರೆಸಿ ಅವ್ರ ಮುಂದೆನೇ ಡೆಡ್ ಬಾಡಿ ಎಕ್ಸಿಕ್ಯೂಟ್ ಮಾಡಿಸ್ಬೇಕು. ನಾನು ಊತ ಹಾಕಿದ್ದೀನಿ ಅಂತೇಳಿ ನಾನು ಹೋಗಿ ಹಕ್ಕೊಂಬಂದರೆ ಈಸ್ ಇಟ್ ರೈಟ್ ಇನ್ ಯುವರ್ ಕಾನೂನು ಹೇಳ್ಬಿಡಿ. ಅಲ್ಲಿಗೆ ಅವನು ಅಪರಾಧಿ, ಆ ಕೇಸ್ನಲ್ಲಿ ಅವನು ಅಪರಾಧಿ ಆಗ್ತಾನ ಇಲ್ವಾ ನನಗೆ ಅಷ್ಟು ಸ್ಪಷ್ಟತೆ ಕೊಟ್ಬಿಡಿ. ಆ ಕೇಸಲ್ಲಿ ಅಪರಾಧಿನ FIR ಹಾಕಿ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಓಕೆ, ಸೊ ಎಲ್ಲೋ ನನ್ನ ಅನಿಸಿಕೆ, ನಮ್ಮ SIT ಅವರಿಗೆ ಕೈಗಳನ್ನ ಕಾಲನ್ನ ಕಟ್ಟಿ ಈಜೋದಕ್ಕೆ ನೀರು ತಳ್ಳಿದ್ದಾರೆ ಅಷ್ಟೇ ಅಂತ ನನ್ನ ಅನಿಸಿಕೆ. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಟ್ರೂ. ನನಗೆ ಯಾಕೆ ಈ ಅನುಮಾನ ಬರ್ತಾ ಇದೆ ಅಂದರೆ, ಆ ಮೊದಲನೇ ಕೇಸ್ನಲ್ಲೇ ಇವರು FIR ಹಾಕಿ ಅವನು ತನಿಖೆಗೆ ತಗೊಳ್ಳಿಲ್ಲ ಅಂದಾಗ ನಾನು ಎಲ್ಲೋ ನಮ್ಮ ಪೊಲೀಸ್ SIT ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ವೇನೋ ಅಂತ ನನ್ನ ಅನಿಸಿಕೆ. ನಾನು ತಪ್ಪು ಇರ್ಬೋದು, ನಾನೇನು ಅದನ್ನು ನಾನು ಹೇಳ್ದಂಗೆ ಅವ್ರು ಕೇಳ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಈ ಕಾನೂನಲ್ಲಿ ಏನು ಹೇಳಿದೆ, ಯಾವುದೇ ಒಂದು ಡೆಡ್ ಬಾಡಿನ ಅಗದು ಎತ್ಕೊಂಬಂದ್ರೆ ಇಟ್ ಈಸ್ ಅನ್ ಅಫೆನ್ಸ್. He is liable for 201, 302, 201ಗೆ ಈಸ್ ಲಯಬಲ್. ಅದು FIR ಹಾಕಿ ಯಾಕೆ ಅರೆಸ್ಟ್ ಮಾಡಲಿಲ್ಲ ನನಗೆ ಇನ್ನೂ ಅದು ಯಕ್ಷ ಪ್ರಶ್ನೆ. ದಿಲೀಪ್ ಜಿ, ಈಗ ಇದು ಚಲಪತಿ ಸರ್ ಅವರ ಅಭಿಪ್ರಾಯ ಇದೆ. ಅವರ ಅಭಿಪ್ರಾಯದ ಪ್ರಕಾರವಾಗಿ ಎಕ್ಸಿಮೇಷನ್ ಇದೆಯಲ್ಲ, ಯಾರೋ ಒಬ್ಬ ಹೋಗ್ಬಿಟ್ಟು ಯಾವುದೋ ಗುಂಡಿ ಆಗಿದ್ಬಿಟ್ಟು ತಲೆಬುರುಡೆಗೆ ಮೊಚ್ಚಲ್ ಚುಚ್ಚಿಬಿಟ್ಟು ಬುರುಡೆ ತಂದು ಜಡ್ಜ್ ಮುಂದೆನೋ ಸ್ಟೇಷನ್ ಮುಂದೆ ಇಡಬಾರ್ದು. ಒಂದು ವೇಳೆ ಇಟ್ಟಿದ್ರೆ ಅದೇ ದೊಡ್ಡ ಅಪರಾಧ. ಹೂತಿದ್ದೇನೋದು ಮೊದಲನೇ ಅಪರಾಧ, ಯಾರ್ದು ಪರ್ಮಿಷನ್ ತೆಗೆದುಕೊಳ್ಳದೆ ಬುಡೆ ತೊಗೊಂಡು ಬಂದು ಆಚೆ ಇಟ್ಬಿಟ್ಟೆ ಅಂದರೆ ಅದು ಎರಡನೇ ಅಪರಾಧ ಅಂತೇಳಿ. ಬಟ್ ಆ ದೂರುದಾರನ ಸ್ಟೋರಿ ಇದೆಯಲ್ಲ, ಕಥೆ, ಅವನು ಹೇಳಿರುವ ಕಥೆ ನಂಬೋದು ಬಿಡೋದು ಬೇರೆ ವಿಚಾರ. 1 ವರ್ಷ ಸತತವಾಗಿ ಪ್ರಯತ್ನ ಪಟ್ಟೆ, ಅನೇಕ ವಕೀಲರ ಆಫೀಸ್ಗಳು ನಾನು ಅಲೆದಾಡಿದೆ, ನನ್ನನ್ನು ಯಾರೂ ನಂಬಲಿಲ್ಲ. ಹಿಂಗಾಗಿದೆ, ಈ ಥರ ಆಗಿದೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ನಂಬಿಸಲೇಬೇಕು ಅಂತ ತಲೆ ಬುಡೆ ಮುಳೆ ತಂದಿಟ್ಟೆ, ಆಮೇಲೆ ಇದಕ್ಕೆ ಬಲ ಬಂತು ಅಂತ ಅವನ ಕಥೆ ಇದು. ಇರಲಿ, ನಮಗೆ ಇಡೀ SIT ತನಿಖೆಯಲ್ಲಿ ಒಬ್ಬರು ವಕೀಲರಿದ್ದೀರಿ, ಹೈಕೋರ್ಟ್ನ ವಕೀಲರಿದ್ದೀರಿ, ಇವರು ಕಾನೂನನ್ನು ಮೀರಿ, ಆ ಪ್ರೊಸೀಜರ್ಗಳನ್ನು ಮೀರಿ ತಳಕಂಬಳಕ, ಉಲ್ಟಾ ಪಲ್ಟಾ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಏನೋ ಮಾಡ್ತಾ ಇದಾರೆ ಅಂತ ತಮ್ಮ ಫೀಲ್ ಇದೆಯಾ ಅಂತ? ಸರ್, ಅವರು ಕಾನೂನು ವಿರುದ್ಧ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು SIT ಬಗ್ಗೆ ಹೇಳಿಕ್ ಹೋಗಲ್ಲ. ಇವಾಗ ಯಾವುದೇ ಒಂದು ದೂರ ಬಂದು ಸರ್ಕಾರದ ಆದೇಶ ಬಂದ್ರೆ ಇದನ್ನ ತನಿಖೆ ಮಾಡಿ ಅಂತ ಹೇಳಿ
ಈ ಪರ್ಟಿಕ್ಯುಲರ್ ದೂರ ಮೇಲೆ ಆದೇಶ ಬಂದ್ರೆ ಅವರ ಕೆಲ ಕರ್ತವ್ಯನ ಅವರು ನಿರ್ವಹಿಸಲೇಬೇಕು. ಸೊ ಇವ್ರು ಹೇಳಿದ್ರಿಂದ ಹಲವಾರು ಅಂದ್ರೆ 100 ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದ್ರಿಂದ ಸಾಮಾನ್ಯವಾಗಿ ಅಂದ್ರೆ ನೀವು ಮ್ಯಾನ್ ಪವರ್ ಸಾಕಾಗೋದಿಲ್ಲ, ಅದಕ್ಕೋಸ್ಕರ JCB ತಗೊಂಡಿದ್ರೆ ಅಂತಾನು ಕೂಡ ಹೇಳ್ಬೋದು, ಅದಕ್ಕೋಸ್ಕರ ಸರ್ಕಾರ ಹಣವನ್ನು ಕೂಡ ನಾವು ವಿನಿಯೋಗಿಸ್ತಿದೀವಿ ಅಂತಾನು ಕೂಡ ಹೇಳ್ಬೋದು. ಆದರೆ ಇಲ್ಲಿ ನೀವು ಒಬ್ಬ ವ್ಯಕ್ತಿ ಬಂದಾದ್ಮೇಲೆ ವ್ಯಕ್ತಿಯ ಮಾತುಗಳು ಕೇಳ್ಕೊಂಡು ನಾನು ಇಷ್ಟು ಮಾಡಿದೀನಿ ಅಂದ್ರೆ ಇವಾಗ ಆಲ್ಮೋಸ್ಟ್ ಸುಮಾರು ರಿಸಲ್ಟ್ ಕೂಡ ಸಿಕ್ಕಿಲ್ಲ. ಇಷ್ಟರಲ್ಲೇ ನೀವು ಒಂದು ಅಭಿಪ್ರಾಯಕ್ಕೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ವಶನ್. ಫಾರ್ ಎಕ್ಸಾಂಪಲ್ ಅವ್ರು ಏನಾದ್ರು ಇದು ಸುಳ್ಳು ದೂರು, ಸುಳ್ಳು ಮಾಹಿತಿ ಕೊಟ್ಟು ನನ್ಗೆ ಏನೋ ಒಂದು ಇದರಿಂದ ಅವನಿಗೆ ಏನೋ ಒಂದು ಆಗ್ಬೋದು, ಲಾಭ ಆಗ್ಬೋದು, ಅಥವಾ ದುರಾಸೆ ಇಟ್ಕೊಂಡು ಈ ರೀತಿ ಒಂದು ನಮ್ಮ ಸಂಸ್ಥೆನ ಮಿಸ್ಲೀಡ್ ಮಾಡಿದಾನಂತಂದ್ರೆ ಆ ವ್ಯಕ್ತಿಯ ವಿರುದ್ಧನೇ ದೂರನ್ನ ದಾಖಲಿಸಿ, ಅಂದ್ರೆ ಸುಳ್ಳು ಮಾಹಿತಿ ಕೊಟ್ಟು ಸರ್ಕಾರಕ್ಕೆ ನಷ್ಟವನ್ನು ಬರೆಸುವಂತದಕ್ಕೆ ಒಂದು ಇದಿದೆ, ಪ್ರಾವಿಷನ್ ಇದೆ. ಸೊ ಆ ಕೇಸಲ್ಲಿ ಅವನಿಗೆ ಒಂದು FIR ಮಾಡಿಬಿಟ್ಟು ಕೂಡ ಅವನ ಮೇಲೆ ವಿರುದ್ಧವಾಗಿ ಸರ್ಕಾರ ಆಗಿರ್ತಕ್ಕಂಥ ದಿಲೀಪ್ ಜಿ, ಈಗ 100 ಹೆಣ ಹೂತಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ, ದಿಲೀಪ್ ಜಿ 100 ಹೆಣ ಹೂತಿದ್ದೀನಿ ನಾನು ಅಂತ ಬರ್ತಾನೆ, 100ನೇ ಹೆಣದ ಗುಂಡಿ ತೋರಿಸಿ ಅದನ್ನು ತೆಗಿಯೋವರೆಗೂ ಅಲ್ಲಿ ಒಂದು ಜೀವಿಗೂ ಅನ್ಯಾಯ ಆಗಬಾರದು, ಒಂದು ಕೊಲೆ ವಿಚಾರ ಆಗಿದ್ರು ನ್ಯಾಯ ಸಿಗಬೇಕು. ಆ ಆಂಗಲ್ ಯಾಕೆ SIT ಹೋಗ್ತಾ ಇರಬಾರ್ದು ಇಲ್ಲಿ? ಇಲ್ಲ ನೋಡಿ, ಅದಕ್ಕೂ ಮೊದಲು ಬೇಸಿಕ್ ಫೌಂಡೇಶನ್ ಇರಬೇಕು. ಫೌಂಡೇಶನ್ ಇಲ್ದಲೆ ನಾನು ಮೇಲ್ಗಡೆ ನಾನು ಕಡಿಸ್ತೀನಿ ಅಂತಂದ್ರೆ ಆಗಲ್ಲ. ಸೊ ಅವನು ಯಾವ ವ್ಯಕ್ತಿಯ ಹಣವನ್ನು ಉಣಿದ್ದೀನಿ, ಯಾವಾಗ ಉಣಿದ್ದೀನಿ, ಅದಕ್ಕೆ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದೆ ಫಸ್ಟ್ ಬೇಸಿಕ್ FIR ಇಲ್ಲ ಅಂತಂದ್ರೆ ತನಿಖೆ ಮಾಡದೆ ತಪ್ಪಲ್ವಾ? ಓಕೆ. ಸೊ ಇವಾಗ ಯಾರಾದ್ರೂ ಒಂದು ಅಪರಾಧ ಮಾಡಿದಾರೆ ಅಂತ ಹೇಳಿದ್ರೆ, ಸೊ ಅಪರಾಧಿಗಳ ವಿವರ ಇರಬೇಕು, ಅದರಲ್ಲಿ ಡೇಟ್ ಇರಬೇಕು, ಟೈಮ್ ಇರಬೇಕು, ಅವ್ರ ಹೆಸರು ಇರಬೇಕು, ಅವ್ರ ಕಡೆಯಿಂದ ವಿಕ್ಟಿಮ್ ಅವ್ರನ್ನ ಬಂದ್ಬಿಟ್ಟು ಹೇಳಿಕೆ ತಗೊಂಡಿರ್ಬೇಕು. ಸೊ ಅಂತ ಸಂದರ್ಭದಲ್ಲಿ ನೀವು ಈ ಮಟ್ಟಕ್ಕೆ ಹೋದ್ರೆ ಹೌದಪ್ಪ ಅವ್ನು ಹೇಳಿದ್ರಲ್ಲೇನೋ ಸತ್ಯ ಇದೆ, ಅವ್ನು ತೋರಿಸಲಿರ್ತಕ್ಕಂಥ ಜಾಗದಲ್ಲೆಲ್ಲ ಸಿಗ್ತಾ ಇದೆ, ಸೊ ಇಲ್ಲಿ ಸಿಕ್ಕಿರ್ತಕ್ಕ ಬಾಡಿಗೂ ಅಲ್ಲಿ ಕೊಟ್ಟಂತ ದೂರಿಗೂ ಸಾಮ್ಯತೆ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ಕಂಡು ಬಂದಲ್ಲಿ ಅದು 100 ಅಲ್ಲ 1000 ಇದ್ರೂ ಕೂಡ ಮುಂದೆ ಸರ್ಕಾರ ಅದನ್ನ ಗಟ್ಟಿ ಮನಸ್ಸು ಮಾಡಿ ಅದನ್ನ ಮುಂದೆ ತನಿಖೆ ಮಾಡಬಹುದು. ಆದ್ರೆ ಇಲ್ಲಿ ಯಾವ್ದು ಕೂಡ ಫೌಂಡೇಶನ್ ಇಲ್ಲ. ಸೊ ಯಾವ ವ್ಯಕ್ತಿ ಎಲ್ಲಿ ಹೂತಿದ್ದಾರೆ ಅಂತ ಕೂಡ ಗೊತ್ತಿಲ್ಲ, ಯಾವಾಗಂತ ಗೊತ್ತಿಲ್ಲ, ಯಾರು ಅಪರಾಧಿ ಕೂಡ ಅಂತ ಕೂಡ ಬಾಯ್ ಬಿಟ್ಟು ಹೇಳಿಲ್ಲ. ಸೊ ನಾನು ಫಸ್ಟ್ ಹುಡುಕ್ತೀನಿ, ಆಮೇಲೆ ಅದನ್ನ ನಾನು ಅಪರಾಧಿ ಯಾರು ಅಂತ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಫೈನ್ ಸರ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಕೇಶವ್ ಅವರನ್ನ ಮುಂದುವರಿಸ್ತೀನಿ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದೆ, ಭಕ್ತಾದಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಪ್ರಶ್ನೆಗಳಿದೆ, ಕೇಳ್ತೀನಿ.